ನಮಗೆಲ್ಲ ಜೀವ ಕೊಟ್ಟಿದ್ಯಾವರು ಆ ನಮ್ಮ ಜಂಗಮಯ್ಯನವರು. ಅವ್ರು ಹೇಳಿದ್ಮ್ಯಾಕ ಮುಗೀತು, ಮತ್ತೆ ಕೊಲ್ಲೋ ಕೆಲಸ ಮಾಡ್ಕೂಡ್ದು. ಪಾಪ ಆ ಮೂಕ್ ಪ್ರಾಣಿಗಳಿಗೂ ನಮ್ಮಂಗ ಜೀವನ ಐತೆ. ಕೊಂದು ಪಾಪ ತಿಂದ ಮ್ಯಾಕ್ ಹೋಯ್ತದೆ ಅಂತ ಈಟ ದಿನ ಅನ್ಕೊಂಡಿದ್ವಿ. ಆದ್ರೆ ಮತ್ತೆ ಆ ತಪ್ಪಿನ ಕೆಲಸ ನಾವು ಮಾಡ್ಕೂಡ್ದು. ಆ ನಮ್ಮಪ್ಪನವ್ರು ಹೇಳ್ದಂಗ ನಾವೆಲ್ಲ ಒಳ್ಳೆ ರೀತಿಯಿಂದ ನಡ್ಕೋಬೇಕು. ಸರಿಯಾಗಿ ಹೇಳ್ದೆ ಹುಲಿಯ. ನಮ್ಮಪ್ಪ ಮಾದಪ್ಪ ಹೇಳ್ದಂಗೆ ಕೊಂದು ತಿನ್ನೋದು ಜೀವನ ಅಲ್ಲ, ದುಡುಕ್ ತಿನ್ನೋದು ಜೀವನ. ನಾವೆಲ್ಲರೂ ಕಷ್ಟಪಟ್ಟು ದುಡಿಯೋಣ, ಬೆಳೆದಿದ್ದನ್ನು ಹಂಚ್ಕೊಂಡು ತಿನ್ನೋಣ. ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತ ದೊಡ್ಡವ್ರು ಹೇಳ್ದಂಗೆ ಬದುಕನ. ಹೌದು ಕಣ್ಲ, ಈಟ ದಿನ ನಮಗ್ ಗೊತ್ತೋ ಗೊತ್ತಿಲ್ದೇನೋ ಮಾಡ್ಬಾರ್ದು ಪಾಪದ ಕೆಲಸ ಎಲ್ಲ ಮಾಡ್ಬಿಟ್ವಿ. ಆದ್ರೆ ಇನ್ಮ್ಯಾಕಾದ್ರೂ ನಾವು ನ್ಯಾಯ ನೀತಿಯಿಂದ ಬದುಕಬೇಕು. ಅದ್ ಸರಿ, ನೀನೆಲ್ಲೋ ಒಂಟಂಗದೆ? ನಮ್ದು ಯಾವ್ರನ್ನೇ ಹುಡ್ಕೊಂಡು ಹೊಂಟೀನಿ ಹುಲಿಯ. ನಿನ್ನ ಸಿಸುಮಗ ಮಾಡ್ಕೋತೀನಿ, ನಿನ್ಗೆ ಗುಡ್ಡನ್ನು ಬಿಡಿಸ್ತೀನಿ ಅಂತ ಅಂದ್ಬಿಟ್ಟು ಹೋದವರು ಮತ್ತೆ ಬರಲೇ ಇಲ್ಲ. ಬರ್ತಾರ ಬಿಡು ಕನ್ನಯ್ಯ. ನಮ್ಮಂತ ಹೊಟ್ಟೆಪಾಡಿನ ಜನಕ್ಕೆ ಒಂದೇ ಊರು ಒಂದೇ ಕೆಲಸ. ಆದ್ರೆ ಆ ನಮ್ಮಪ್ಪಂಗೆ ಇಡೀ ಲೋಕವೇ ಊರು. ಆ ಲೋಕದಲ್ಲಿರೋರೆಲ್ಲ ಭಕ್ತರಯ್ಯ. ಯಾರು ಕಷ್ಟ ಕೇಳಕ್ ಹೋಗೋರೋ, ಯಾರು ಪಾಪ ಕಳಿಯಕ್ ಹೋಗೋರೋ ಏನೋ, ಬರ್ತಾರ ಬಿಡು. ಅದು ದಿಟ್ಟವಯ್ಯ. ಈಟ್ ದಿವಸ ಅವ್ರ ಮುಖ ಕಂಡ್ರೆ ಸಿಡಿದು ಬೀಳ್ತಿದ್ದೆ. ಈಗ ಅವ್ರು ನೋಡದೆ ಇರೋಕ್ಕಾಗಕ್ಕಿಲ್ಲ. ಅವ್ರ ಕಣ್ಣು ಕೊಟ್ಬೇಕಂತೂ ನನ್ನ ಕಣ್ಣಾಗೆ ತುಂಬ್ಕೊಂಡ್ಬಿಟ್ಟವ್ರೆ. ಅವ್ವ ಬ್ಯಾರೆ, ಅವ್ರನ್ನ ಕರ್ಕ ಬರಕಂಟ ನಿದ್ದೆ ಮಾಡಕ್ಕಿಲ್ಲ ಅಂತ ಆಟ ಹಿಡ್ದವಳೆ. ನಾನು ಅವ್ರನ್ನ ಹುಡ್ಕೊಂಡು ಹೊಂಟೀವ್ನಿ. ನೀ ಏನಾರ ನೋಡ್ದೀಯಾ? ಇಲ್ಲ ಕನ್ನಯ್ಯ, ಅವತ್ತು ನೀನು ಜೊತೆಯಾಗಿ ನೋಡಿದ್ದೆ ಆ ಕೊನೆ. ಮತ್ತೆ ಆ ನಮ್ಮಪ್ಪ ನನ್ನ ಕಣ್ಣಿಗೆ ಬಿದ್ದಿಲ್ಲ. ಸರಿ, ನಾ ಹುಡ್ಕ ಬತ್ತೀವ್ನಿ. ನಿಂಗೆಲ್ಲರೂ ಸಿಕ್ಕರೆ ನೀ ಹೇಳು. ಸರಿ ಗೆಳೆಯ, ನೀನು ಹೊಂಟಪ್ಪ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಹೇಳು ತಾಯಿ. ಮಗಳೇ, ನನ್ನ ಮಹಿಮೆಯಿಂದ ನಿನ್ನ ಮಕ್ಕಳು ಬೆನ್ನ ಮಚ್ಚದಲ್ಲಿ ಹುಟ್ಟುತ್ತಾರೆ. ಮೊದಲು ಹುಟ್ಟಿದ ಮಗನನ್ನು ಕಾರಯ್ಯ ಅಂತ ಕರೆಯವ್ವ. ಎರಡನೆಯದಾಗಿ ಹುಟ್ಟಿದ ಮಗನನ್ನು ಬಿಲ್ಲಯ್ಯ ಅಂತ ಕರೆಯವ್ವ. ಇವರು ನನ್ನ ಶಿಶು ಮಕ್ಕಳು ತಾಯಿ. ಇವರಿಗೆ ಮುತ್ತಿಡಬೇಡ, ಮುದ್ದಾಡಬೇಡ, ಎಂಜಲು ಮಾಡಬೇಡ. ಈ ಮಕ್ಕಳು ಮುಚ್ಚಿದ ಕಣ್ಣು ತೆಗೆಯುವುದಿಲ್ಲ, ಮುಚ್ಚಿದ ಬಾಯಿ ಬಿಡುವುದಿಲ್ಲ. ಕೊನೆಯಲ್ಲಿ ಹುಟ್ಟಿದ ಮಗನನ್ನು ಮಲ್ಲಯ್ಯ ಅಂತ ಕರೆಯವ್ವ. ಮಲ್ಲಯ್ಯ ಕಣ್ಬಿಡ್ಕೊಂಡು ಆಡ್ತಾನೆ, ತುಟಿ ತೆಗೆದು ಅಳ್ತಾನೆ. ಅವನ್ನ ಮಾತ್ರ ನೀನು ಸಾಕಬಹುದು. ಅವನು ನಿನ್ನ ಮಗ. ಮಾದಪ್ಪ, ಏನು ಹೆತ್ತಯ್ಯ, ಕೊನೆಗೂ ಈ ಬಂದ ಕೈನ ಬಿಡ್ಲಿಲ್ವಲ್ಲ ತಂದೆ. ನಿನ್ನಂತ ಮನೆ ದೇವರು ಒಕ್ಕೆ ಮಕ್ಳ ಕಷ್ಟನ ಕಾಯೋದೆ ಆದ್ರೆ ಯಾವ ಕೆಟ್ಟ ಗ್ರಹಚಾರನೂ ನಮ್ಮನ್ನು ಮುಟ್ಟಕ್ಕಿಲ್ಲ. ನನ್ನ ಅಪ್ಪನ ಮನೆ ದೇವ್ರೆ, ಇವತ್ತಿಂದ ನನ್ನ ಮನೆ ದೇವರು ನೀನೇಯ. ನಾನು ನಿನ್ನ ಮಕ್ಕಳಾಗ್ತೀನಿ, ದಯಮಾಡಿ ಒಪ್ಪಿಸ್ಕೊ ತಂದೆ, ಒಪ್ಪಿಸ್ಕೊ. ಕಂದ, ನಾನು ಬಂದು ಬಹಳ ಹೊತ್ತಾಯಿತು. ದಿಕ್ಕು ದೇಶದ ಪರಸೆಯೆಲ್ಲ ನನ್ನ ಏಳುಮಲೆ ಕೈಲಾಸಕ್ಕೆ ಸಣ್ಣ ಇರುವೆ ಸಾಲಿನಂತೆ ಬರ್ತಿದ್ದಾರೆ. ಮಗ್ಗ, ಮರಳ್ಳಿ, ಹೆಗ್ಗಡ ದೇವನಕೋಟೆ, ಬೀರಂಕೊಲ್ಲಿ, ಸಂತೆ ಸರಗೂರು, ಔರಂಗಾಬಾದ್, ರಂಜಕಲ್ಲು, ಕೊಂಗು, ಕೊಡಗು, ಮಲಯಾಳ, ಆದಿ ಕರ್ನಾಟಕ, ಮೈಸೂರು, ಪಿರಿಯಾಪಟ್ಟಣ, ತಂಜಾವೂರು ಮುಂತಾದ ದೂರದ ಊರುಗಳಿಂದ ನನ್ನ ಪರಸೆಗೆ ನನ್ನನ್ನು ನೋಡಲೆಂದೇ ಬರುತ್ತಿದ್ದಾರೆ ತಾಯಿ. ನಾನು ಈಗ ಹೋಗಲೇಬೇಕು. ತಂದೆ, ನನ್ನ ಗಂಟೆದ ಕೇಡ್ನ ಈ ಬೆಟ್ಟದಲ್ಲಿ ಪರಿಹರಿಸ್ಬಿಟ್ರಿ. ನಿಮ್ಮ ಏಳುಮಲೆ ಕೈಲಾಸಕ್ಕೆ ನನ್ನ ಮಾದಪ್ಪನ ಬೆಟ್ಟಕ್ಕೆ ಬಂದು ನಾನು ಸೇವೆ ಸಲ್ಲಿಸ್ತೀನಿ ಸ್ವಾಮಿ, ನಾನು ಸೇವೆ ಸಲ್ಲಿಸ್ತೀನಿ. ವಾರ್ಗಿತ್ತೀರು, ಹಟ್ಟಿಯವರು, ಓಡ್ನವರು, ನನ್ನ ಪತಿದ್ಯಾರು ಇವ್ರುಗಳೆಲ್ಲ ಚುಚ್ಚು ಮಾತಾಡ್ತಿದ್ರು. ಅದಕ್ಕೆಲ್ಲ ನೀವೇ ಉತ್ತರ ಕೊಟ್ಬಿಟ್ರಿ ತಂದೆ. ನನ್ನ ಜನ್ಮ ಇರೋ ಗಂಟ ಈ ನಿನ್ನ ಪಾದನ ಮರೆಯಕ್ಕಿಲ್ಲ ನನ್ನಪ್ಪ. ಸಂಕಮ್ಮ, ನಾನಿನ್ನು ಹೊರಡುತ್ತೇನೆ ಮಗಳೇ. ಸ್ವಾಮಿ, ನನಗಿಷ್ಟೊಂದೆಲ್ಲ ಭಾಗ್ಯಗಳನ್ನ ಕೊಟ್ಟಿದ್ದೀರಾ. ನೀವು ಹಂಗೆ ಹೋಯ್ತೀನಿ ಅಂದರೆ ನನ್ನ ಮನಸ್ಸು ತಡೆಯೋಕ್ಕಿಲ್ಲ ಸ್ವಾಮಿ. ಒಳಗೆ ಬನ್ನಿ ಸ್ವಾಮಿ. ಅಂತೂ ಇಂತೂ ಭರ್ಜರಿ ಬೇಟೆ ಆಯ್ತು ಕಣ್ರಪ್ಪ.
ಈ ಸಾರಿ ಅಂತೂ ಬೆಡ್ತೈನ್ ಜಾತ್ರೆನ ಬೋ ಅದ್ದೂರಿ ಮಾಡ್ಬೋದು ಕಣ್ಲ. ಬೆಡ್ದಯ್ಯ ಕಣ್ ಬಿಟ್ಟಿದ್ದಕ್ಕೆ ಹೋರ್ಲಾರ್ದಷ್ಟು ಬ್ಯಾಟೆ ಸಿಕ್ತು. ಆತಾತು ನಡೀರಿ, ಓಡ್ಬಿಟ್ಟು 9 ತಿಂಗಳಾಯ್ತು. ಹೆಂಡ್ರು ಮನೆ ಮಠ ನೋಡುಮ. ಓ ನಮ್ಮ ನೀಲನ್ಗೆ ಎಂಟಿ ಮೇಲೆ ಬೋಗ್ ಏನಾಗ್ಬಿಟ್ಟದಪ್ಪ, ಅದಕ್ಕೆ ಅವಸರ ಮಾಡ್ತಾವನೆ. ನಿಮ್ ಗೋಡ್ ಸಹಕಾರದಿಂದ ಕುಲ್ದೇವ್ರ ಹಬ್ಬಕ್ಕೆ ಭರ್ಜರಿ ಬೇಟೆನೇ ಆಯ್ತು ಕಣ್ರಪ್ಪ. ಬೆಡ್ಡಯ್ಯ ನಿಮ್ಮಳಿಗೆಲ್ಲ ಭಾಗ್ಯ ಕೊಡ್ಲಿ. ಯಾವ ರೆಡೆಗೆ ಬೇಕಾದ ಸಾಮಾನುಗಳೆಲ್ಲ ಒಂದ್ ಕಡೆಗೆ ಮೀಸಲು ಮಡಗಿ ಆಮಕ್ಕೆ ನಾವೆಲ್ಲ ಹಂಚ್ಕೊಳ್ಳೋಣ ಕಣ್ರಪ್ಪ. ಹಂಗೆ ಆಗ್ಲಿ ನಾಯ್ಕ್ರೆ, ಹಿಂಗಿಡ್ಸ್ರಪ್ಪ. ಓಹ್ ಸರಿ ಸರಿ, ನೀವುಗಳು ಆಮ್ಯಾಕೆ ಹಿಂಗೆ ಇಡ್ಸ್ಕೊಳ್ಳಿ. ನನ್ನ ಪಾಲು ನನಗೆ ಕೊಟ್ಬಿಡಿ, ನಾನು ಹೊಣ್ಬೇಕು. ಇರು ನೀಲ, ನಾವೆಲ್ಲ ಜೊತೆಗೆ ಬಂದೀವಿ, ಜೊತೆಗೆ ಹೋಗವ. ಅಯ್ಯೋ ನಾಯಕ್ರೆ, ನಾ ಬಂದು ಸ್ಯಾನೆ ದಿನ ಆಯ್ತು. ನಂದು ಒಂಟಿ ಪೋಡಲ್ಲಿ ಒಂಟಿ ಗುಳ್ಳು. ಆ ಗುಳ್ಳಲ್ಲಿ ನನ್ನ ಹೆಂಡ್ರು ಸಂಖ್ಯೆನ ನಾ ಕೂಡಾಕ್ ಬಂದೀವ್ನಿ. ಏನಪ್ಪ ನೀಲ ನೀ ಹೇಳೋದು? ಕೂಡಕ್ ಬಂದಿದ್ಯಾ? ಹೂ ನಾಯ್ಕ್ರೆ, ನನ್ನ ಹೆಂಡ್ರು ಅಂದ ಚಂದ ಕೆಂಪು ರಂಪು ವೈನಾಗಿರೋಳು. ಅವಳ ಮೇಲೆ ಯಾರಾದ್ರೂ ಕಣ್ಮಡಗಿ ಅವಳ ಹೊಲ್ಸ್ಕೊಂಡ್ಬಿಟ್ರೆ ಅದಕ್ಕೆ ಅವಳನ್ನ ಗುಳ್ಳಲ್ಲಿ ಸೆರೆ ಮಾಡಿ ಬಂದೀವ್ನಿ. ಅಯ್ಯೋ ಶಿವನೇ, ಅದು ಹೆಣ್ಣೆಂಗ್ಸನ್ನ ಒಂಟಿ ದೊಡ್ಡಿಲಿ ಒಂಟಿ ಗುಳ್ಳಲ್ಲಿ ಸೆರೆ ಮಡಗಿವ್ನಿ ಅಂತ ಹೇಳ್ತಾ ಇದೆಯಲ್ಲ, ನೀನೇನು ಮನುಷ್ಯನೋ ಕಾಟ್ ಪ್ರಾಣಿನೋ? ಅಲ್ಲ ಕಣ್ಣಿಲ್ಲ, ಕಟ್ಕೊಂಡ್ ಹೆಂಡ್ರ ಮೇಲೆ ಆಟು ನಂಬಿಕೆ ಹಿಡ್ದೆ ಹೋದ್ರೆ ಪಾಠ ಮಾಡೋದು ಹೆಂಗ ಅಂತೀನಿ. ಅವಳ ಬಲ್ಗೈ ಮುಟ್ಟಿ ಭಾಷೆ ಕೇಳಿದೆ, ಕೊಡ್ಲಿಲ್ಲ. ಪರಿಪರಿಯಾಗಿ ಕೇಳಿದೆ, ಆದ್ರೂ ಕೊಡ್ಲಿಲ್ಲ. ಅದಕ್ಕೆ ಕ್ವಾಪ ಹತ್ತಿ ಅವಳ ಕೂಡಕ್ ಬಂದೀವ್ನಿ. ತಪ್ಪೇನೈತೆ? ತಪ್ಪು ನೀಲೇಗೌಡ. ಊಡ್ದು ಬಂದ ಹೆಂಡ್ರ ಮೇಲೆ ಅನುಮಾನ ಪಟ್ರೆ ಸಂಸಾರ ಎಂಬ ಹಡಗು ಬಿರುಗಾಳಿ ಸಿಕ್ಕಿ ಮುಳುಗೋತೈತೆ. ನಂಬಿಕೆ ಅನ್ನೋದು ಏತ್ ತಾಯಿಗೆ ಸಮಾನ ಕಂಡ್ಲ. ನಂಬಿಕೆ ಕಳ್ಕೊಳೋದು ಒಂದೇಯ, ಏತ್ ತಾಯಿನ ಕಳ್ಕೊಳೋದು ಒಂದೇಯ. ಸಂಕಮ್ಮ ಬಂಗಾರದಂತ ಹುಡುಗಿ, ಕಟ್ಕೊಂಡೋನಿರೋವಾಗ ಕಂಡ್ಕೊಂಡು ನಿಂದೆ ಓಡೋ ಜಾತಿ ಎಲ್ಲ ಅವಳ್ದು. ಅಂತ ಮಗಿಗೆ ನೀನು ಆಲೆ ಕೋಲೆ ಕೊಡಬಾರ್ದಿತ್ತು ಕಂಡ್ಲ. ಮನುಷ್ಯ ಜೀವನ ನಿಂತಿರೋದೇ ನಂಬಿಕೆ ಅನ್ನೋ ತಳಪಾಯದ ಮೇಲೆ ಕಂಡ್ಲ. ನಾವು ನಿಂತಿರೋ ಪಾಯವೇ ಬಿದ್ದೋದ್ರೆ ನಾವೆಲ್ಲ ಎಲ್ಲಿಗ್ರ ಹೋಗೋದು? ಕಟ್ಕೊಂಡು ಹೆಂಡ್ರ ಮೇಲೆ ಈ ರೀತಿ ಅವಮಾನ ಅಪಮಾನ ಮಾಡಿ ಸೆರೆ ಮಡಗಿದ್ದು ತೆಪ್ಪು ಕಂಡ್ಲ. ಇದೇನಾರು ಕುಲಾಸ್ತ್ರಕ್ಕೆ ಗೊತ್ತಾದ್ರೆ ನೀನ್ ಸುಮ್ಗೆ ಬಿಡ್ತಾರೆ ಅನ್ಕೊಂಡಿಯಾ? ತಪ್ಪಾತೈತೆ ಕಣ್ಲ, ತೆಪ್ಪಾತೈತೆ. ಏಯ್, ನೀಲೇಗೌಡಗೆ ಬರ್ಬೇಕಾದ ಪಾಲನ್ನೆಲ್ಲ ಎತ್ಕೊಡ್ಲ, ಅವನ್ ಬಿರಿನ ಹಟ್ಟಿಗೆ ಹೋಗ್ಲಿ. ನೀಲೇಗೌಡ, ಬಿರಿನ ಹೋಗಿ ಏನ್ರನ್ ಬಿಡಿಸಿ ಅವಳನ್ನ ತಪ್ಪಾಯ್ತು ಅಂತ ಕೇಳ್ಕೊಳಪ್ಪ. ಸರಿ ನಾಯ್ಕ್ರೆ, ನಾ ಇನ್ನು ಬರ್ತೀನಿ. ಹೊಡ್ಬ.
ಬಂದ 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 ನೋಡು ಮಾದೇವ ತಂದ 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 ನೋಡು ಭಾಗ್ಯವ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡು ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡ್ರು ಜಗದಗಲ್ಲ ಜತೆಯ ಮೊದಲಿ ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಂಟಾಳೋ ಕೇಶವಣನ ಸಂಹಾರಕ್ಕೆ 17 ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಏಳ್ಬಾಯಿ ಹೊತ್ತದಲ್ಲಿ ಬಡದು ಮೂಡವ್ರೆ ಬಂದ 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 ಮಾದೇವ ತಂದ 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 ನೋಡು ಭಾಗ್ಯವ ಕಂದ, ನಿನಗೆ ಯಾವುದೇ ಕಷ್ಟ ಬಂದರೂ ಮಾದೇವ ಎಂದು ನೆನೆದು ನಿನ್ನ ಮನಸ್ಸಿನ ದೃಷ್ಟಿಯಿಂದ ನೋಡು. ನಾನು ನಿನ್ನ ಮನೆಯ ಬಾಗಿಲಲ್ಲಿ ಬಿಳಿ ಹಲ್ಲಿಯಾಗಿ ಕಾಣಿಸಿಕೊಳ್ಳುತ್ತೇನೆ. ನಿನ್ನ ಕಷ್ಟ ಪರಿಹಾರ ಮಾಡುತ್ತೇನೆ. ಆಗ್ಲಿ ತಂದೆ, ನಿಮ್ಮ ಆಶೀರ್ವಾದನೇ ನನಗೆ ಬಲ. ನಾನು ನಿಮ್ಮನ್ನೇ ನಂಬಿದ್ದೀನಿ. ಮಲೆಯ ಮಾದಕ್ಕೆ ಆನೆ ತಾಲೆ ದಿಂಬುದ ಮ್ಯಾಲೆ ಏನೇನಪ್ಪ ಇವು ಎಲ್ಲಿ ಹುಡುಕಿದ್ರು ಕಾಣ್ತಿಲ್ಲ. ಎಲ್ಲಿ ಹುಡುಕೋದಪ್ಪ ಶಿವನೇ? ಇದೇ ಜಾಗದಾಗೆ ನೀವು ನನಗೆ ಮೊದಲು ಭೇಟಿಯಾಗಿತ್ತು. ನನ್ನ ಶಿಶುಮಗ ಆಗು ಅಂತ ಕೇಳಿದ್ದು ಇದೇ ಜಾಗದಾಗೆ. ನಿಮ್ಮ ಮಹಿಮೆ ನಡೆದೆ ನಾನು ನಿಮ್ಮನ್ನ ನನ್ನ ಬಾಯಿ ತುಂಬ ಬೈದ್ಬಿಟ್ಟೆ. ನಾನು ತೆಪ್ಪು ಮಾಡ್ಬಿಟ್ಟೆ ಬುದ್ಯಾರ, ತೆಪ್ಪು ಮಾಡ್ಬಿಟ್ಟೆ. ನನ್ನ ತೆಪ್ಪನ ಹೊಟ್ಟೆ ಹಾಕ್ಕೊಳ್ಳಿ. ಎಲ್ಲಿದೀಯ ಮಾದಪ್ಪ? ಯಾವ ಹುತ್ತದ ಹಾವಾಗಿ ಮಲಗಿದ್ದೀಯೆ? ಯಾವ ಗವೆ ಹುಲಿಯಾಗಿ ಕುಂತಿದ್ದೀಯೆ? ಯಾವ ಪೋಟ್ರೆ ಹಕ್ಕಿಯಾಗಿ ಅಡಗಿದೀಯ ಮಾದಪ್ಪ? ಎಲ್ಲಿದ್ದೀರಲ್ಲಪ್ಪ ಮಾದಪ್ಪ? ಇಲ್ಲಿದ್ದ ಗುಳ್ಳು ಮಂಗ್ ಮಾಯ ಹೋಗ್ಬಿಟ್ಟದೆ. ಅರಮನೆ ಕಾಣ್ತದೆ. ದಾರಿ ತಪ್ಪು ಬಂದ್ಬಿಟ್ವಾ?
ಲೇ ಅಡ್ನಾಡಿ ಕಾಳಪ್ಪ ಮಾವ, ಮೊದಲೇ ಸುತ್ತಿ ಸುತ್ತಿ ಸಾಕಾಗದೆ, ಒಟ್ಟಿಗಿಟ್ಟಿಲ್ದೆ ತಲೆ ಕೆಟ್ಟದೆ. ಸಿಟ್ಟು ಬರ್ಸ್ಬೇಡ, ಸರಿಯಾಗಿ ನೋಡಿ ಹೇಳು. ಗುಳ್ಳು ಅಂತೀಯ, ಇಲ್ಲ ಅರಮನೆ ಅದೇ, ಏನ್ ದಾರಿ ತಪ್ಪಿಸ್ ಕರ್ಕ ಬಂದಿದ್ಯಾ? ನಿಜ ಕಣ್ಣಣ್ಣ ಯೋ, ನಾವು ದಿಕ್ ತಪ್ಪೆ ಬಂದಿರೋದು. ಈ ಕಳ್ಮಾವ ನಮ್ಮನ್ನ ದಾರಿ ತಪ್ಪಿಸ್ ಕರ್ಕೊಂಬಂದವನೆ. ಅಣ್ಣಯ್ಯ, ಈಗ ನಾವು ಕೊಂಗರಸು ನಾಡಿಗೆ ಬಂದಿದ್ದೀವಿ. ಅವ್ರ ಕಡೆ ಏನಾದ್ರು ನೋಡಿದ್ರೆ ನಮ್ ಗತಿ ಏನಣ್ಣಯ್ಯ? ಏ ಮಾವ, ಒಳ್ಳೆ ಮಾತಲ್ಲಿ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಮಗನ ನಿನ್ನ ತಡೀರಲ್ಲ. ಓದ್ಕಿತ ಬಂದಿದ್ದಾಗ ನಾನು ಮರಕು ಗುರ್ತ ಇಕ್ಕೊಂಬಂದಿದ್ದೆ. ಈತಪ್ಪ ಅದೇ ಜಾಡ ಹಿಡ್ಕೊಂಡು ಬಂದಿ. ಆದ್ರೂ ಇದ್ಯಾಕೋ ಗೊತ್ತಾಯ್ತಾ ಇಲ್ವಲ್ಲ. ಹಂಗಾರೆ ಸೊಪ್ಪನ್ ಗುಡ್ಲಲ್ಲಿ ಸಂಕವ ಎಲ್ಲಿ? ಅದೇ ನಂಗೂ ಗೊತ್ತಾಯ್ತಾ ಇಲ್ಲ. ಒಚ್ಚಿ ಸಮಾಧಾನ ಮಾಡ್ಕೊಳ್ಳಿ. ಇಂಥ ದೊಡ್ಡ ಕಾಡ್ನಾಗೆ ಒಂಟಿ ಅರಮನೆ. ಕಾರ್ಯಗಾರಲಿಲ್ಲ, ಒಂದ್ ನರ್ಪಿಳಿ ಓಡಾಡ್ತಾ ಇಲ್ಲ. ನಾಯಕರು ಮಾತು ದಿಟ, ನಂದೇ ತಪ್ಪಾಯ್ತು, ನಂದೇ ತಪ್ಪಾಯ್ತು. ನನ್ಗೆ ಕ್ಷಮಿಸ್ಬಿಡು ಸಂಕೇಣೆ. ಯಾಕಾದ್ರೂ ನಾವಿಬ್ರು ಸಂದಾಗಿರಮ್ಮ ಸಂಕೇಣೆ. ನಾನು ನಿಂಗೋಸ್ಕರ ಹೆಜ್ಜೆನು ಕಿರುಜೇನು ಎಲ್ಲ ತಂದೀವ್ನಿ. ಅದನ್ನ ನಿನ್ನ ಬಾಯಿಗೆ ಮೊದಲಾಗ್ತೀನಿ. ಆಮ್ಯಾಕೆ ಬಿದ್ರಕ್ಕಿ ಅನ್ನ, ಗೆಣಸಿನ ಪಾಯಸ, ಬೆಟ್ಟದ ಗೆಣಸಿನ ಪಲ್ಯ ಮಾಡಿ ಭರ್ಜರಿಯಾಗಿ ಭೋಜನ ಮಾಡಮ್ಮ. ನಾ ಬರ್ತೀನಿ ಸಂಕೇಣೆ, ಬರ್ತೀನಿ. ನೋಡು ಅಳಿಮಯ್ಯ, ಅಲ್ಲಿ ಬರ್ತಾ ಇರೋಳು ಸಂಕವ ಅಲ್ವಾ? ಹುಸಿ ನಂಗೆ ಕಣ್ಣು ಮಂಜು ಕಾಣ್ತಾ ಇಲ್ಲ. ಹುಸಿ ನೋಡಿ. ಹ್ಞೂ ಕಣ್ಮಾವಯ್ಯೋ, ಅವಳೆಯ ನಮ್ಮ ಸಂಕವನೆಯ. ಆದ್ರೆ ಅವಳೇನೋ ಕಷ್ಟದಾಗ ಅವಳೆ ಅಂತಿದ್ದೆ, ಇಲ್ಲಿ ನೋಡಿದ್ರೆ ಅರಮನೆ ದೊರ್ಸಾನಿ ಕಂಡಂಗೆ ಕಾಣಿಸ್ತವಳಲ್ಲ ಮಾವಯ್ಯೋ. ಹಂಗಾರೆ ಈ ಅರಮನೆ ನಮ್ಮ ನೀಲಿಂದೆ. ಎಂತ ಭಾಗ್ಯವಂತರು ಮಾವಯ್ಯ ಅವರು, ಎಂತ ಭಾಗ್ಯವಂತರು. ನನ್ನ ಕಣ್ಣನ್ನ ನಾನೇ ನಂಬಕ್ಕಾಯ್ತಾ ಇಲ್ಲ. ನಾನು ನೋಡಿದ ಸಂಕೋಲೆಯಲ್ಲಿ, ಈ ಒಂಟಿ ಅರಮನೆಯಲ್ಲಿ. ಇದೇನಪ್ಪ ಮಾಯ ಮಂತ್ರ? ಈಟೊಂದು ಐಶ್ವರ್ಯ, ವೈಭೋಗ, ಅರಮನೆ. ನಮ್ಮ ನೀಲ ಮಾಟ ಮಂತ್ರ ಮಾಡೋದ ಎನ್ರಿಗೂ ಕಲಿಸ್ಬಿಟ್ನಾ ಹೆಂಗೆ? ಇದೇನಣ್ಣ ಒಂಥರ ಆಗ್ಬಿಟ್ಟೆ. ಈ ಭಾಗ್ಯ ನೋಡಿ ನಿನಗೆ ಸಂತೋಷ ಆಯ್ತಲ್ವಾ? ಭಾಗ್ಯ ನೋಡಿ ಖುಷಿ ಪಡೋ ವಿಷಯ ಹಂಗಿರ್ಲಿ ಕಣಲ್ಲ. ಆದರೆ ಈ ಭಾಗ್ಯ ಹೆಂಗೆ ಬಂತು ಅಂತಾನು ವಿಚಾರ ಮಾಡಬೇಕಲ್ವಾ? ಈ ಪಾಟಿ ಅರಮನೆ ಕಟ್ಟೋ ತಾಕತ್ತು ನಮ್ಮ ನೀಲನಿಗೆ ಹೆಂಗಲ್ಲ ಬರಬೇಕು? ನನಗೇನೋ ಅನುಮಾನ ಕಾಣಲ್ಲ. ಅಲ್ಲ, ಹೆಜ್ಜೇನ ಮಲೆ ಬ್ಯಾಟೆಗೆ ಹೋದು ನಮ್ಮ ನೀಲ ಇನ್ನೂ ಬಂದೇ ಇಲ್ಲ ಅಲ್ವೇನಲ್ಲ? ನಿಜ ಕಣಣ್ಣ. ಹಂಗಾರೆ ಇದೆಲ್ಲ ಹೆಂಗೆ?
ಈಗ ಸರಿಯಾಗಿ ಯೋಚನೆ ಮಾಡಿದ್ಯೆ. ನನ್ನ ತಲೆಯಲ್ಲಿ ದ್ವಿಚಯ ನಿನ್ನ ತಲೆಗೂ ಬಂದದೆ. ಆ ನೀಲೇಗೌಡ ಬ್ಯಾಟಾಗಿ ಹೋಗ್ಬೇಕಾದ್ರೆ ಇಲ್ಲಿಯ ಗುಳ್ಳ ಹಾಕಿದ್ದು ನಾನೇ ನನ್ನ ಕಣ್ಣಾರ ನೋಡೀನಿ. ನೀಲ ಇನ್ನು ಬ್ಯಾಟೆಯಿಂದ ಬಂದೇ ಇಲ್ಲ. ಇದೆಲ್ಲ ಆಗಕ್ಕೆ ದೊಡ್ಡ ಕಾರಣಕ್ಕೆ ಹೆಂಗ್ ಸಾಧ್ಯ? ಇಂಥ ದೊಡ್ಡ ಅಡವಿಲಿ ಮಾಹಿದಂತ ಅರಮನೆ ಮಾಡಕ್ಕೆ ನಮ್ಮ ನೀಲಿನ ಕೈಲಿ ಸಾಧ್ಯವೇ ಇಲ್ಲ. ಯಾರೋ ಮಾಂತ್ರಿಕ ಮಾಡಿರ್ಬೇಕು, ಇಲ್ಲ ಯಾವುದೋ ಬ್ಯಾರೆ ಅರಮನೆ ಇರಬೇಕು. ನಾನು ಅನ್ಕೊಂಡಂಗೆ ಆಯ್ತಾಯ್ತೆ. ನನ್ನ ಅನುಮಾನ ನಿಜ ಆಯ್ತು. ಏನೋ ಏನು ಅನುಮಾನ? ಬೆಳೆದ್ ನಿಂತ ಹೆಣ್ಣು, ಬ್ಯಾಲಿ ಮ್ಯಾಲಿನ ಹೂವು ನೋಡಿದವರು ಸುಮ್ಕೆ ಇದ್ದಾರ? ಒಲಿಸ್ಕೊಂಡವ್ರೆ. ಅದೇ ನನಗೂ ಅನುಮಾನ. ಕಾಳಪ್ಪ ಏ ಮಾವಯ್ಯ, ನಿನ್ನ ಕಂತ್ರಿ ಬುದ್ಧಿನ ತೋರಿಸ್ಬೇಡ, ಅದನ್ನ ನಾನು ನಂಬಕ್ಕಿಲ್ಲ. ಸುಮ್ಕೆ ಇಲ್ಲ. ನಿನ್ ತಮ್ಮಂಗೂ ಹಿಂಗೆ ಅನುಮಾನ ಆಯಿತು. ಅದಕ್ಕೆ ಬಲಗೈ ಮುಟ್ಟಿ ಭಾಷೆ ಕೇಳ್ದ, ಕೊಡ್ಲಿಲ್ಲ. ಅದಕ್ಕೆ ಹಿಂಗಾಗದೆ. ಆಗಬಾರ್ದ ಇರೋದು ಆಗದೆ. ನೋಡ್ರಲ್ಲ ಅಲ್ಲಿ ನಿಮ್ ತಮ್ಮನೇನ್ರ ಸತ್ಯವ, ನೀವೇ ನಿಮ್ ಕಣ್ಣಾರ ನೋಡ್ರಪ್ಪ. ಕೊಡಮಿ ಉಂಡ ಮ್ಯಾಕ್ ಯಾಕೋ ಸಾನೆ ದಾವರ ಆಗ್ತದೆ. ಒಟ್ಟು ಬಿರಿಯ ಉಂಡಿವ್ನಿ ಆದ್ರೂ ದ್ಯಾವ್ರ. ಓಹೋ ಬೋ ಉಂಡ್ಬಿಟ್ಟಿದ್ಯಾ ಅಲ್ಲಿ ನೀನು. ಒಡಿಯ ಇದೇನಿದು ಬ್ಯಾಟೆ ನಾಯಿಸದ್ದು? ಹಿಂಡಿಂಡೆ ಬತ್ತವ್ರೆ. ದುಂಡಿ ನಂಗಿಂತ ನಿಂಗೆ ಸಾನೆ ವಯಸ್ಸಾದಂಗೆ ಕಾಣ್ತಿದೆ. ಅಲ್ಲ ಕಣಮ್ಮಿ, ಇಲ್ಲಿ ಯಾವ ದೊರೆ ದಂಡು ಬರ್ತದೆ ಕಣಮ್ಮಿ? ಬ್ಯಾಟ್ಗೆ ಹೋಗಿದ್ರಲ್ಲ, ಅವ್ರು ಬರ್ತಾ ಇರೋದು. ಬ್ಯಾಟೆ ನಾಯಿ ಶಬ್ದ ಕಣಮ್ಮಿ. ಓ ಹೆಜ್ಜೆನ್ ಬ್ಯಾಟಿಗೆ ಹೋದವ್ರು ಬಂದ್ರು ಅಂತ ಕಾಣಿಸ್ತದೆ. ಓ ಕಣಮ್ಮಿ, ನೆನ್ನೆ ಮೊನ್ನೆ ಓದಂಗಿತ್ತು. ಆಗ್ಲಿ 8-9 ಮಾಸ ಆಗೋಗದೆ ಒಡಿಯ. ಸಂದಾಗಿ ಹೇಳ್ದೆ ಕಣಮ್ಮಿ. ಅವ್ರು ಬ್ಯಾಟ್ಗೆ ಹೋಗುವಾಗ ಅಯ್ಯನ ಫಸಲು ಅದನ್ನು ಕೂದಾತು. ಆಮ್ಯಾಕೆ ಕಾರ್ ಫಸಲು ಅದನ್ನು ಕೂದಾತು. ಈಗ ಅಯ್ಯನ ಫಸಲು ಕುಯ್ಲಿಗೆ ಬಂದಿದೆ. 6-3-9 ಮಾಸ ಆಗ್ಲಿಲ್ವೇನಮ್ಮಿ? ಜಿಟಾ ಒಡಿಯ, ಇವರೆಲ್ಲ ಬ್ಯಾಟಿಗೆ ಹೋದಾಗ ಕೆಂಚಿ ಮಗಿಗೆ ಆಗ 3 ಮಾಸ. ಈಗ ವರ್ಷ ತುಂಬೈತೆ ಅಂತ ಆರತಿ ಮಾಡ್ಕೊಂಡವ್ರೆ. ಏ ರಂಗಣ್ಣ, ಬರ್ರಪ್ಪ ಇಲ್ಲಿ. ಬ್ಯಾಟೆ ಎಲ್ಲ ಸಂದಾಗ ಆಯ್ತಾರೇನ್ರಪ್ಪ? ಓ ಸಂದಾಗ ಆಯ್ತು ಗೌಡ್ರೆ. ಎಲ್ಲ ಬೆಡ್ದಯಿಂದಯ. ಹೆಜ್ಜೇನು, ಕಸ್ತೂರಿ, ಪನ್ನೀರು ಎಲ್ಲ ಸಿಕ್ತು. ಓ ಎಲ್ಲ ಸಿಕ್ತು ಗೌಡ್ರೆ. ಬ್ಯಾಟೆ ಬಹು ಪಸಂದಾಗಾಯ್ತು. ನಡ್ರಪ್ಪ, ಅಟ್ಟಿಲಿ ನಿಮ್ಮನ್ನೇ ಕಾಯ್ತಾ ಇರ್ತಾರೆ. ನಡ್ರಿ ನಡ್ರಿ. ಒಡಿಯ, ಹಾಗಾದ್ರೆ ನಮ್ ನೀಲನು ಬಂದಂತ ಕಾಣ್ತದೆ. ಹೂ ಕಣಮ್ಮಿ, ಹೆಜ್ಜೇನು, ನಾರು, ಬೇರು, ಹಣ್ಣು, ಹಂಪಲು ಅಟ್ಟಿಗಿಟ್ಟು ಬತ್ತಾನೆ ಕಣಮ್ಮಿ. ಯಾವ್ರೆ ನಿನ್ ಪಾದಕ್ಕೆ ಶರಣು ಕಣಪ್ಪ. ಒಡಿಯ, ನಂಗೆ ಬೋ ಸಂತೋಷ ಆಯ್ತದೆ. ನೀಲ ಬೋ ಸೂರ
ಹೆಜ್ಜೆನ ಬೇಟೆ ಆಡಿರ್ತಾನಲ್ವಾ? ಹೌದು ಕಣಮ್ಮಿ, ಬರ್ತಾನೆ, ನಮಗೆಲ್ಲ ಕೊಡ್ತಾನೆ. ನಮಗೇನು ಇಡೀ ಪೋಡ್ಗೆ ಸಿಹಿ ಹಂಚ್ತಾನೆ. ದುಂಡಿ ಅವನು ತರೋದು ಮುಖ್ಯ ಅಲ್ಲ ಕಣಮ್ಮಿ, ನಮಗೆ ಕೊಟ್ಟ ಮಾತಿನಂತೆ ಬ್ಯಾಟ್ಗೆ ಹೋದ್ನಲ್ಲ ಅದು ಮುಖ್ಯ. ಆ ಪೆಡ್ತಯ್ಯ ಅವನ್ನ ಸಂದಾಗಿ ಕಾಪಾಡ್ತಾನೆ ಕಣಮ್ಮಿ, ಸಂದಾಗಿ ಕಾಪಾಡ್ತಾನೆ. ಕಂದ ಕನ್ನಯ್ಯ, ಕಪಟವನರಿಯದ ಕಾಡು ಮಗನಾದ ನಿನ್ನನ್ನು ಶಿಶುಮಗನಾಗಿ ನಾನು ಪಡೆಯಬೇಕೆಂದು ಮನಸ್ಸು ಮಾಡಿದಾಗ ನೊಗಕ್ಕೆ ಹೆಗಲು ಕೊಡಲರಿಯದ ಎಳೆಗರಿವಿನಂತೆ ಕಾಡಿಸಿದೆ, ಬೇಡಿಸಿದೆ, ಮೊಂಡತನ ಮಾಡಿದೆ, ಭಂಡತನ ಮಾಡಿದೆ. ಆದರೆ ಈ ಮಾದಪ್ಪನ ಮಾಯದ ಮೋಡಿಗೆ ಮರುಳಾಗಿ ಶಿಶುಮಗನಾಗಲು ಒಪ್ಪಿದೆ. ನಿನ್ನಂತರಂಗದ ಬಯಲೊಳಗೆ ಭಕ್ತಿಯ ಬೀಜ ಬಿತ್ತಿದ್ದೇನೆ. ಅದು ಮೊಳೆಯಲು, ಬೆಳೆದು ಸಮೃದ್ಧ ಫಲ ನೀಡಲು ಆ ಬಯಲು ಹದವಾಗಿದೆಯೇ ಎಂದು ಪರೀಕ್ಷಿಸುವ ಕಾಲ ಈಗ ಬಂದಿದೆ ಕನ್ನಯ್ಯ. ಈಗ ನೀನು ನನ್ನನ್ನು ಎಷ್ಟೇ ಹುಡುಕಿದರೂ ನಾನು ನಿನಗೆ ಸಿಗಲಾರೆ ಕನ್ನಯ್ಯ. ಕಲಿಯುಗದ ಈ ಪರ್ವಕಾಲದಲ್ಲಿ ಕಲಿಯ ಅಟ್ಟಹಾಸ ಮಿತಿಮೀರಿದೆ. ಸತ್ಯ, ಧರ್ಮ, ನ್ಯಾಯಗಳು ಅರೆ ಜೀವದಲ್ಲಿ ನರಳುತ್ತಿವೆ. ಅನ್ಯಾಯ, ಅಧರ್ಮ, ಅಹಂಕಾರಗಳು ಅಟ್ಟಹಾಸದಿಂದ ಮೆರೆಯುತ್ತಿವೆ. ಕಲಿಪುರುಷನ ಈ ರೌದ್ರ ರೂಪವನ್ನು ಮಟ್ಟ ಹಾಕಬೇಕೆಂದರೆ ಅರಿಷಡ್ ವರ್ಗಗಳನ್ನು ಕಟ್ಟಿಹಾಕಬೇಕು. ಆ ಕಟ್ಟುವ ಕೆಲಸಕ್ಕೆ ನಿನ್ನಂತಹ ಭಕ್ತರು ದೃಢಚಿತ್ತರಾದ ಯುವ ಸೇನೆಯೊಂದನ್ನು ಹುಟ್ಟುಹಾಕಬೇಕಾಗಿದೆ. ಅದೇ ನನ್ನ ಶಿಶು ಮಕ್ಕಳ ಸೈನ್ಯ, ಅದೇ ನನ್ನ ಗುಡ್ಡರ ಪಡೆ. ನನ್ನ ಈ ಪರಂಪರೆ ನಿನ್ನಿಂದಲೇ ಪ್ರಾರಂಭವಾಗಬೇಕೆಂಬುದು ನನ್ನ ಸಂಕಲ್ಪ ಕನ್ನಯ್ಯ. ಆ ಸಂಕಲ್ಪ ಪರಿಪೂರ್ಣವಾಗಬೇಕೆಂದರೆ ನಿನ್ನ ಅರಿಷಡ್ ವರ್ಗಗಳ ಪರೀಕ್ಷೆಯಾಗಬೇಕು. ಅಂತರಂಗ ಬಹಿರಂಗದ ಶೋಧವಾಗಬೇಕು. ತುಂಡೆ ಹತ್ ನೋಡಮ್ಮೆ, ಯಾರೋ ಬತ್ತಾರಂಗೆ ಕಾಣ್ತದಲ್ವಾ? ಇರು ಒಡೆಯ. ಹೌದು ಒಡೆಯ. ಕಾಳಪ್ಪ, ಓ ಬಂದ್ರಾ? ಬನ್ನಿ. ಸಂಕವ ಎಲ್ಲ ಎಲ್ಲಿರ್ಬೇಕೋ ಅಲ್ಲವಳೆ. ಎಲ್ಲಿರ್ಬೇಕೋ ಅಲ್ಲವಳೆ. ಏಯ್, ಏನ್ಲ ನಿನ್ನ ಮಾತಿನ ಅರ್ಥ? ಕರೆ ಸಂಕವ ಸಿಗ್ಲಿಲ್ಲೇನ್ಲ? ಸಿಕ್ಕಿಲ್ಲ ಅಪ್ಪಯ್ಯ. ಅದು ಅದು ಸಿಕ್ಕಿದ್ದು ಆಯ್ತು, ನೋಡಿದ್ದು ಆಯ್ತು, ಬಂದಿದ್ದು ಆಯ್ತು. ಮಾವಯ್ಯ ಹೊಸಿ ಸುಮ್ಕಿರ್ತೀಯಾ? ವಾ, ಇದೊಳ್ಳೆ ಕತೆ ಆಯ್ತಲ್ಲ. ಇದ್ದದ್ದು ಹೇಳೋಕ್ಕೂ ಕೇಳೋ ಸಿದ್ಲಿಂಗಪ್ಪನ ಅಪ್ಪಣೆ ಅಂದಂಗೆ ಆಗೋಯ್ತಲ್ಲ. ಲೇ ಕಾಳ, ಯಾಕ್ಲಾ ಏನೇನೋ ಮಾತಾಡ್ತಾ ಇದ್ಯಾ? ಹೇಳು, ಸಂಕವ ಸಿಕ್ಕಿದ್ಲಾ? ನೋಡ್ದೇನ್ಲಾ? ಸಂದಕವಳು ಸಂದಾಗಿ ತಕ್ಕಳಪ್ಪ. ಅರಮನೆ ದೊರ್ಸಾನಿಗೆ ದೊಡ್ಡ ರೋಗ ಅಂತ ಕೇಳ್ದಂಗಾಯ್ತು ಇದು.
ಏಯ್ ನ್ಯಾಯವಾಗಿ ಹೇಳಲ್ಲ. ಹೇ ಬೀರ, ನೀನಾರ ಹೇಳ. ನನ್ನ ಹೊಟ್ಟೆನ್ ಸಂಕಟ ನಿಮ್ಗೆ ಅರ್ಥ ಆಗಕ್ಕಿಲ್ಲ ಕಲ. ಅವಯ್ಯ ನೀ ಸುಮ್ಕಿರು, ಯಾಕೆ ತಲೆ ಕೆಡಿಸ್ಕೊಂಡೀಯ? ಸಂದಾಗವಳೆ ಆನಂದವಾಗವಳೆ ಅಂತ ಕಾಳಪ್ಪವ ಹೇಳಿದ್ನಲ್ಲ. ಅಡ್ಡ ದಾರಿ ಹಿಡಿದ ಮ್ಯಾಕೆ ಆನಂದವಾಗ್ತಾನೆ ಇರಬೇಕು. ಬಿಡ್ರಲ್ಲ ಬಿಡಕಯ್ಯ. ಏ ಕಾಳ, ಯಾರ್ಲ ಅಡ್ಡದಾರಿ ಹಿಡ್ದಿರೋದು? ಮಗಳು, ಇಲ್ಲಾಂದ್ರೆ ಜೀವ ತೆಗೆದ್ಬಿಟ್ಟೇನು? ಜೀವ ತೆಗೆದ್ಬಿಟ್ಟ್ಯಾ? ಜೀವ ತೆಗಿಬೇಕಾಗಿರೋದ ತೆಗಿ. ನಾ ಏನಾರ ಬಾಯ್ ಬಿಡ್ಬಿಡ್ತು ಅಂತ ಹೇಳಿದ್ರೆ ಹೊಟ್ಟಿ ಮರೋದೆ 3 ಕಾಸ್ಗೂ ಉಳಿಯಕ್ಕಿಲ್ಲ. ಏ ಕಾಳಪ್ಪವ, ನೀ ಸುಮ್ಕಿದ್ರೆ ಸರಿ ಇವಾಗ. ನಾ ಯಾಕ ಸುಮ್ಕಿರ್ಲಿ? ಹೇಳಿದ್ರೆ ನಿಮ್ದೊಂದು ಕಾಟ, ಹೇಳ್ದಿದ್ರೆ ಮುನ್ಸು ಒಪ್ಪಾಕಿಲ್ಲ. ನಾ ಸತ್ತಿವೇ ಯಾರಾದ್ರು ಸುಳ್ಳು ಹೇಳಿ ನಾ ಯಾವ ನರ್ಕಕ್ಕ ಹೋಗ್ಲಿ? ಈಗ ಹೇಳ್ತೀನಿ ಕೇಳು, ನಿಮ್ಮ ಸೊಸೆ ಮೊದಲ್ನಂಗಿಲ್ಲ. ಸೊಪ್ಪಿನ ಗುಳ್ಳಿನ ಸಂಕೋಲೆಯಲ್ಲಿಲ್ಲ. ಯಾರನ್ನೋ ಯಾಮಾರಿಸಿ ಅರಮನೆ ಕಟ್ಟಿಸ್ಕೊಂಡವಳೆ. ಪಟ್ಟದ ರಾಣಿಯಂಗೆ ಅಲಂಕಾರ ಮಾಡ್ಕೊಂಡು ದರ್ಬಾರ್ ಮಾಡ್ತಾವಳೆ. ಅರಮನೆ ದೊರ್ಸ ನೀನ? ಅವಳಿಗೆ ಎಲ್ಲಿಂದ ಬಂತಲ್ಲ ಅರಮನೆ? ಆ ಕೇಳು ಮತ್ತೆ, ಅರಮನೆ ನಿನ್ನ ಮಗ ನೀಲ ಕಟ್ಸಿದ್ದಲ್ಲ. ಒಟ್ಟಿಗೆ ಗತಿ ಇಲ್ದೇ ಇರೋನು ಅರಮನೆ ಹೆಂಗ್ ಕಟ್ಟಿಸ್ತಾ? ನಿನ್ನ ಪ್ರಕಾರ ಅರಮನೆ ಕಟ್ಸೋರು ಯಾರು ಹೇಳು? ಅರಮನೆ ಕಟ್ಟಿಸ್ಕೊಂಡವಳ. ಅರಮನೆ ಕಟ್ಟಿಸ್ಕೊಳಕ್ಕೆ ನಮ್ಮಂತ ಪಾಮರರಿಂದ ಹೆಂಗಪ್ಪ ಆತದೆ? ಮಹಾರಾಜ ಆಗಿರ್ಬೇಕು, ಇಲ್ಲ ಪಾಳೆಗಾರ ಆಗಿರ್ಬೇಕು, ಇಲ್ಲ ಮಾಟ ಮದ್ದು ಬಲ್ಲವನಾಗಿರ್ಬೇಕು. ಹೇಳೋ. ಅಲ್ವಾ ಮತ್ತೆ? ನಿಮ್ಮ ಸೊಸೆ ಮಗ ಬ್ಯಾಟೆಗೆ ಹೋದಾಗ ಅಂತ ಯಾವನ್ನು ಮುಡಿಕೊಂಡ್ಬಿಟ್ಟವಳೆ. ನಮ್ ಸಂಕವನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಸಿಗದಾಕ್ಬಿಡ್ತೀನಿ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಗೊತ್ತರಂತೆ. ಹಾಗಾಗೋಯ್ತು ನಿನ್ ಕಥ. ಬೇಕಾದ್ರೆ ಹೋಗಿ ನೀವೇ ನೋಡಿ. ಯಾನ ಅವ್ರ ದರ್ಬಾರು ಒಯ್ಯಾರ ಅರಮನೆ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಅದನ್ನ ನೋಡ್ತಾ ಇದ್ರೆ ನನ್ ಕಣ್ಣು ಹಿಂಗೂ ಹೋಗ್ಬಾರ್ದ ಅಂತ ನನ್ಗೆ ಅನ್ನಿಸ್ತಾ ಇತ್ತು. ಮುಚ್ಚಲ ಬಾಯಿ. ಏನ್ರಲ್ಲ ಏನ್ರೋ? ಇವ್ನು ಹೇಳ್ತಾ ಇರೋ ಮಾತು ದಿಟ್ಟವೇನ್ಲ? ಹೇಳ್ರಲ್ಲ, ಹೇಳ್ರೋ. ಹೇಳು. ಅವನ್ನೇನ್ ಕೇಳ್ತೀಯ? ಈಗ ಭಯಂಕರವಾದ ವಿಚಾರವ ಹೇಳ್ತೀನಿ ಕೇಳು. ಎದೆಯ ಗಟ್ಟಿಯಾಗಿ ಮಡಿಕೋ, ಇಲ್ಲ ಅಂದ್ರೆ ಹೊಟ್ಟೆ ಕಿತ್ತಕೊಂಡ್ಬಿಟ್ರೆ ಕಷ್ಟ. ನಿನ್ನ ಮಗ ನೀಲ ಬ್ಯಾಟೆಗೆ ಹೋಗಿ ಎಷ್ಟು ತಿಂಗಳಾಯ್ತು? 9 ತಿಂಗಳಾಗಿರ್ಬೋದು. ಈಗ ನಿಮ್ಮ ಸೊಸೆ 7 ತಿಂಗಳು ಬಸಿರಿ ಆಗವಳೆ. ಅಪ್ಪಯ್ಯ, ಇಲ್ಲಿ ನೋಡಪ್ಪಯ್ಯ, ಮಾತಾಡು ಅಪ್ಪಯ್ಯ. ಅಪ್ಪಯ್ಯ, 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 ನಂಬ್ಯಾಡಿ.